ಪರಿಷತ್ನ ಒಂದು ಸ್ಥಾನಕ್ಕಾಗಿ ಕಾಂಗ್ರೆಸ್ ವರ್ಸಸ್ ಜೆಡಿಎಸ್ ಜಿದ್ದಿಗೆ ಬಿದ್ದಿದೆ. ಅಡ್ಡ ಮತದಾನದ ಭೀತಿ ಒಂದು ಕಡೆ, ಅಭ್ಯರ್ಥಿಯ ಗೆಲುವಿಗಾಗಿ ರಣತಂತ್ರವನ್ನು ರೂಪಿಸುತ್ತಿರೋದು, ಜೊತೆಗೆ ಆಪರೇಷನ್ ಹಸ್ತ ಆಗತ್ತಾ, ಆಪರೇಷನ್ ಜೆಡಿಎಸ್ ಆಗತ್ತಾ, ಈ ಲೆಕ್ಕಾಚಾರಗಳೊಂದು ಕಡೆ. ಅಡ್ಡ ಮತದಾನ ಆಗುವ ಭೀತಿ, ಅಭ್ಯರ್ಥಿ ಗೆಲುವಿಗಾಗಿ ಬಹಳಷ್ಟು ರಣತಂತ್ರ ರೂಪಿಸುತ್ತಿದ್ದಾರೆ. 5ನೇ ಅಭ್ಯರ್ಥಿಯನ್ನು ಗೆಲ್ಲಿಸೋದಕ್ಕೆ ಕಾಂಗ್ರೆಸ್ಗೆ ಸಂಖ್ಯಾಬಲದ ಕೊರತೆ ಇದೆ. ಬಿಜೆಪಿ ಉಚ್ಚಾಟಿತರು ಬೆಂಬಲಿಸಿದ್ರೆ ಮಾತ್ರ ಕೈಪಡೆಗೆ ಗೆಲುವು ಬಹಳ ಈಸಿ, ಇಲ್ಲ ಅಂತ ಹೇಳಿದ್ರೆ ಕಬ್ಬಿಣದ ಕಡಲೆ. ಅದು ಎಸ್ ಟಿ ಸೋಮಶೇಖರ್ ಹಾಗೆ ಶಿವರಾಮ್ ಹೆಬ್ಬಾರ್ಗೆ ಡಿಕೆ ಶಿವಕುಮಾರ್ ಈಗಾಗಲೇ ಮಣೆ ಹಾಕುವ ಕೆಲಸವನ್ನ ಮಾಡಿದ್ದಾರೆ, ಮನವಿ ಮಾಡಿಕೊಂಡಿದ್ದಾರೆ. ಅತ್ತ ಜೆಡಿಎಸ್ಗೆ 4 ಮತಗಳ ಕೊರತೆ ಇದೆ, ಕೈ ಶಾಸಕರಿಗೆ ಗಾಳ ಹಾಕುವ ಕೆಲಸ ಆಗಿದೆ. ಕಾಂಗ್ರೆಸ್ನ 4 ಮತಗಳನ್ನ ಸೆಳೆದ್ರೆ ಜೆಡಿಎಸ್ನ ಗೆಲುವಾಗತ್ತೆ, ಇಲ್ಲ ಆಗೋದಿಲ್ಲ. ಸಚಿವ ಸ್ಥಾನ ವಂಚಿತರನ್ನ ಸಂಪರ್ಕಿಸಿರೋದು ಎಚ್ ಡಿ ಕುಮಾರಸ್ವಾಮಿ ಅವರು ಅನ್ನೋದು ಗೊತ್ತಾಗ್ತಿದೆ, ಮನವಿ ಮಾಡಿಕೊಂಡಿದ್ದಾರೆ. ಒಟ್ಟಲ್ಲಿ ಕುತೂಹಲ ಮೂಡಿಸ್ತಾ ಇದೆ ಪರಿಷತ್ನ ರೋಚಕ ಫೈಟ್ ಅನ್ನೋದು ಗೊತ್ತಾಗ್ತಾ ಇದೆ. ಬಲಾಬಲ ಹೇಗಿದೆ ಅಂತ ಹೇಳಿದ್ರೆ, ಈಗ ಒಟ್ಟು ಶಾಸಕರ ಸಂಖ್ಯೆ 222, ಕಾಂಗ್ರೆಸ್ನಲ್ಲಿ 135 ಇದೆ, ಬಿಜೆಪಿಯಲ್ಲಿ 62, ಜೆಡಿಎಸ್ 18, ಪಕ್ಷೇತರವಾಗಿ ಇಬ್ಬರಿದ್ದಾರೆ. ಇನ್ನು ಸರ್ವೋದಯ ಕರ್ನಾಟಕ ಪಕ್ಷ 1, ಹಾಗೆ ಬಿಜೆಪಿ ಉಚ್ಚಾಟಿತರು ನಿಮಗೆ ಗೊತ್ತಿರೋ ಹಾಗೆ ಯತ್ನಾಳ್ ಸೇರಿದಂತೆ ಶಿವರಾಮ್ ಹೆಬ್ಬಾರ್ ಹಾಗೆ ಎಸ್ ಟಿ ಸೋಮಶೇಖರ್ ಶಿವರಾಮ್ ಹೆಬ್ಬಾರ್ ಲೆಕ್ಕಾಚಾರ ಹಾಕು ನೋಡಿದ್ರು ಕಾಂಗ್ರೆಸ್ ಓಟ್ ಹಾಕಿದ್ರು ಆಶ್ಚರ್ಯ ಪಡಬೇಕಾಗಿಲ್ಲ. ಅವರು ಆಗಾಗ ಅದರಲ್ಲೂ ಎಸ್ಪೆಷಲಿ ಎಸ್ ಟಿ ಸೋಮಶೇಖರ್ ಅವರು ಕಾಂಗ್ರೆಸ್ನಲ್ಲಿ ಆಗಾಗ ಕಾಣಿಸ್ಕೊಳ್ತಾರೆ, ಸಭೆ ಸಮಾರಂಭದಲ್ಲಿ ಗುರುತಿಸ್ಕೊಳ್ತಾರೆ, ಹಾಗಾಗಿ ಬಿದ್ದರೂ ಬೀಳಬಹುದು. ಬಟ್ ಯತ್ನಾಳ್ ಅವರ ವಿಚಾರವನ್ನ ತೆಗೆದುಕೊಂಡ್ರೆ ಅವರು ಈ ಹಿಂದೆ ಜೆಡಿಎಸ್ ನಿಂದ ಬಂದವರು, ಸೊ ಹಾಗಾಗಿ ಮತ್ತೊಮ್ಮೆ ಜೆಡಿಎಸ್ಗೆ ಓಟ್ ಹಾಕಿದ್ರು ಕೂಡ ಅಂತ ದೊಡ್ಡ ಆಶ್ಚರ್ಯ ಏನಿಲ್ಲ. ಹಾಗಾಗಿ ಒಬ್ಬ ಅಭ್ಯರ್ಥಿಯ ಗೆಲುವಿಗೆ 28 ಮತಗಳು ಬೇಕು. ಹಾಗೂ ಹೀಗೂ ಏನೇ ಮಾಡಿದ್ರು ಕಾಂಗ್ರೆಸ್ನಲ್ಲಿ 4 ಜನ ಪಕ್ಕಾ ಗೆಲ್ತಾರೆ. ಇನ್ನು ಬಿಜೆಪಿಯಲ್ಲೂ ಕೂಡ ಬೇರೆ ಪ್ರಶ್ನೆಯೇ ಇಲ್ಲ, ಇಬ್ರು ಗೆಲ್ಲೋದಂತೂ ಖಂಡಿತ. ಆದ್ರೆ ಕಾಂಗ್ರೆಸ್ನ 5ನೇ ಅಭ್ಯರ್ಥಿ ಜೊತೆಗೆ ಜೆಡಿಎಸ್ನ ಒಬ್ಬ ಅಭ್ಯರ್ಥಿ, ಇದು ಪೈಪೋಟಿ, ಇದು ನಿಜಕ್ಕೂ ಎಲೆಕ್ಷನ್ ನ ಬ್ಯೂಟಿ ಅಂತ ಹೇಳಬೇಕು. ಈ ಇಬ್ರಲ್ಲಿ ಯಾರು ಗೆಲ್ತಾರೆ, ಯಾವ ರೀತಿ ಲಾಭ್ಯ ಆಗಿದೆ, ಯಾವ ರೀತಿ ಕುದುರೆ ವ್ಯಾಪಾರ ಮಾಡಿದ್ದಾರೆ, ಯಾವ ಶಾಸಕರು ಮನವೊಲಿಕೆಯ ಪ್ರಯತ್ನದಲ್ಲಿ ಒಪ್ಪಿಕೊಂಡಿದ್ದಾರೆ ಅನ್ನೋದು ಖಂಡಿತವಾಗ್ಲೂ ಗೊತ್ತಾಗತ್ತೆ. ಇವತ್ತು ಸಂಜೆ 4 ಗಂಟೆಗೆ ಫಲಿತಾಂಶ ಹೊರಬಂದ ಹೊತ್ತಿನಲ್ಲಿ ಕುದುರೆ ವ್ಯಾಪಾರ ಆಗಿರೋದು, ಅಂದ್ರೆ ಶಾಸಕರನ್ನ ಮನವೊಲಿಕೆ ಮಾಡಿರೋದು. ಮುಂದಿನ ದಿನದಲ್ಲಿ ಸಚಿವ ಸ್ಥಾನಕ್ಕೋ ಅಥವಾ ಪರಿಷತ್ನಲ್ಲಿ ಸ್ಥಾನ ಸಿಕ್ಕಿಬಿಡುತ್ತಲ್ಲ. ನಿಮಗೆ ಗೊತ್ತಿರೋ ಹಾಗೆ ಒಂದು ಕಡೆ ಸ್ಥಳೀಯ MLAಗಳು ವೋಟಿಂಗ್ ಮಾಡಿದ್ರೆ, ಮತ್ತೊಂದು ಕಡೆ ಪದವೀಧರರು ಅಥವಾ ಶಿಕ್ಷಕರು ವೋಟಿಂಗ್ ಮಾಡ್ತಾರೆ. ಇನ್ನು ನಾಮನಿರ್ದೇಶನದ ಆಧಾರದ ಮೇಲೆ ರಾಜ್ಯಪಾಲರು ಕೂಡ ಇದೇ ಹುದ್ದೆಗೆ ನೇಮಕಾತಿ ಮಾಡ್ತಾರೆ. ಹಾಗಾಗಿ ಒಂದು ರೀತಿಯ ರಾಜ್ಯದ ಶಾಸಕಾಂಗದ ಮೇಲ್ಮನೆ ಬುದ್ಧಿವಂತರ ಸೌಧ ಅಂತ ಕೂಡ ಕರೆಸ್ಕೊಳ್ಳುತ್ತೆ. ಹಾಗಾಗಿ ಒಂದು ರೀತಿಯ ವೈಟೇಜ್ ಬೇರೆನೇ ಇರುತ್ತೆ. ಈಗಾಗಲೇ ಲೆಕ್ಕಾಚಾರಗಳಾಗಿದೆ, ಜೊತೆಗೆ ತರಬೇತಿಯನ್ನ ಕೂಡ ಕೊಡಲಾಗಿದೆ. ಹೀಗಾಗಿ ಜೆಡಿಎಸ್ಗೆ ಮತಗಳ ಕೊರತೆ, ಕೈ ಶಾಸಕರುಗಳು ಮತಗಳ ಕೊರತೆ ಇರೋದ್ರಿಂದ ಲಾಬಿ ಮಾಡಿರೋದು, ಗಾಳ ಹಾಕಿರೋದು ಗೊತ್ತಾಗ್ತಾ ಇದೆ. ಒಟ್ನಲ್ಲಿ ಈ ಎಲ್ಲಾ ಚಿತ್ರಣವನ್ನ ಒಟ್ಟಾಗಿ ನೋಡೋದಾದ್ರೆ ಪ್ರಬಲ ನಾಯಕರುಗಳ ಪ್ರತಿಷ್ಠಿತ ಕಣವಾಗಿ ಪರಿಣಮಿಸ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರು ಸಿಎಂ ಆದ ನಂತರದಲ್ಲಿ ಎದುರಿಸ್ತಾ ಇರುವ ಮೊದಲ ಚುನಾವಣೆ, ಶಾಸಕರನ್ನ ಯಾವ ರೀತಿ ತಮ್ಮ ಮುಷ್ಟಿಯಲ್ಲಿ ಇಟ್ಕೊಂಡಿದ್ದಾರೆ, ತರಬೇತಿಯನ್ನ ಕೊಟ್ಟಿರುವುದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗಿದೆ. ಇದೇ ಜೂನ್ 30ನೇ ತಾರೀಕಿಗೆ ವಿಧಾನ ಪರಿಷತ್ನ ಸ್ಥಾನಗಳ ಅವಧಿ ಮುಕ್ತಾಯವಾಗುತ್ತೆ. ನಿಮಗೆ ಗೊತ್ತಿರೋ ಹಾಗೆ 2 ವರ್ಷಕ್ಕೊಮ್ಮೆ 1/3 ಭಾಗದಷ್ಟು ನಿವೃತ್ತಿಯನ್ನ ಹೊಂತಾರೆ. ಎಲೆಕ್ಷನ್ ಆಗ್ತಾನೆ ಇರುತ್ತೆ, ಅಲ್ಲಿ ಬಲಾಬಲವನ್ನ ಪ್ರದರ್ಶನ ಮಾಡಲೇಬೇಕು. ಇದರ ಮಧ್ಯದಲ್ಲಿ ಅಡ್ಡ ಮತದಾನದ ಭೀತಿ ಒಂದು ಕಡೆ, ಕುದುರೆ ವ್ಯಾಪಾರ, ಜೊತೆಗೆ 140 ರೆಸಾರ್ಟ್ಗಳನ್ನ ಅಥವಾ ರೂಮ್ಗಳನ್ನ ಬುಕ್ ಮಾಡ್ಕೊಳ್ಳೋದ್ರ ಮೂಲಕ ಮನವೊಲಿಕೆ ಪ್ರಯತ್ನ ಅಥವಾ ತಂತ್ರ ಯಾವ ರೀತಿ ವರ್ಕೌಟ್ ಆಗಿದೆ ಇಂದು ಸಂಜೆ ಗೊತ್ತಾಗತ್ತೆ. ಮತ ಎಣಿಕೆಯ ಕಾರ್ಯ 4 ಗಂಟೆಯ ನಂತರದಲ್ಲಿ, ಎಲೆಕ್ಷನ್ ವೋಟಿಂಗ್ ಆದ ನಂತರದಲ್ಲಿ ಗೊತ್ತಾಗತ್ತೆ.